ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕರ್ಗಾವ್ ವ್ಲಾಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಯಾರ್ಯಾರು ಕರ್ಗಾವ್ ವ್ಲಾಗ್ ನೋಡಿದ್ರು ಬೇಗ ಬೇಗ ಹೋಗಿ ನೋಡ್ಕೊ ಬನ್ನಿ. ನಮ್ ಲಕ್ಕಿಗೆ ಬಾಳೆಹಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಹೇಗ್ ತಿಂತಾ ಇದ್ದಾನೆ. ಹಿಂಗೆ ಹಿಂಗೆ ಪೋಸ್ ಕೊಡ್ತೀಯಾ? ಏನ್ ಮಾಡ್ತಿದ್ದೀರಾ? ಪಕೋಡ ಮಾಡ್ಬೇಕಂತ ಹೇಳಿದ್ರು ನಿಮ್ ಮಮ್ಮಿ. ಇವ್ರು ನಮ್ಮ ದೊಡ್ಡಕ್ಕ, ಆನಿಯನ್ ಕಟ್ ಮಾಡ್ತಾ ಇವ್ರು ನಮ್ ದೊಡ್ಡಮ್ಮ, ಅವ್ರ ಮಗಳು ರೇಖಾ ಅಕ್ಕ, ಇವ್ರು ನಮ್ಮ ಚಿಕ್ಕಕ್ಕ ಸುನೀತಕ್ಕ. ಅಕ್ಕನೇ ಫುಲ್ ಬ್ಯುಸಿ ಇದಾರೆ. ಇಲ್ಲಿ ವೆಜ್, ನಾನ್ ವೆಜ್ ತೋರಿಸಿ. ಕಬಾಬ್ ಬೇಡ ಬೇಡ ಬೇಡ. ಅಲ್ಲಿ ಕೆಳಗಡೆ ಪಾಯಸ, ಅದ್ರ ಕೆಳಗಡೆ ಚಿಕನ್ ಗ್ರೇವಿ. ಪಾಯಸ ಅಂದ್ರೆ ರೈಸ್. ಇಲ್ಲಿ ಬಿರಿಯಾನಿ, ಚಿಕನ್ ಎಲ್ಲ ಕೆಳಗಡೆ ಇದೆ, ಬರೀ ರೈಸ್ ಮಾತ್ರ ಮೇಲಿದೆ. ಇಲ್ಲಿ ಇನ್ನೊಬ್ರ ಅಕ್ಕನೂ ಬಂದಿದ್ದಾರೆ ಇವಾಗ. ಇವರು ನಮ್ಮ ಅತ್ತೆ, ಅಲ್ಲಿರೋದು ಅವ್ರ ಮಗಳು ಬಿಂದು ಅಂತ ಅವ್ರ ಹೆಸರು. ಅವರು ಕೂಡ ನನ್ನ ಅಕ್ಕ ಅಂತಾನೆ ಕರೆಯೋದು. ಇಲ್ಲಿ ನಮ್ ಡ್ಯಾಡಿ ಕೂತ್ಕೊಂಡಿದ್ದಾರೆ. ನೋಡಿ ಇಲ್ಲಿ ನನ್ ಬೇಬಿ. ಈಗ ಬಾಯ್ಸ್ ರೂಮ್ ಹೋಗೋಣ. ಲಾಕ್ ಹಾಕೋಬಿಟ್ಟಿದ್ದಾರೆ ಹುಡುಗರುಗಳು. ಚೆಕ್. ಇಲ್ಲಿ ಹುಡುಗರು. ಈ ಹುಡುಗಂಗೆ ತುಂಬಾ ನಾಚಿಕೆ. ತೋರ್ಸು ಮುಖನ, ಫುಲ್ ಮುಖ ತೋರ್ಸು, ಬ್ರ್ಯಾಂಡ್ ತೋರ್ಸ್ಬಿಡ, ಮುಖ ತೋರ್ಸು. ಇಲ್ಲಿ ನನ್ನ ತಮ್ಮ ನಿಕ್ಕಿ. ನಿನ್ ಹೆಸರು ಹೇಳು. ಏನಂತ ಹುಡುಗಿರ್ ಕರೆಯೋದು? ಇಲ್ಲಿ ಡಾಕ್ಟರು. ಡಾಕ್ಟರ್ ನೇಮು ಅಬ್ದುಲ್ ಆಗಿದ್ದೀರಾ. ಹುಡುಗಿರ್ ಏನ್ ಕರೆಯೋದು? ತೇಜು. ಎಲ್ಲಿ ಇನ್ನು ಗ್ಯಾಂಗ್ ಗಳು ಬಂದಿಲ್ಲ. ಏನಿದೆಲ್ಲ? ಏನ್ ಬ್ರ್ಯಾಂಡ್ ಪ್ರಮೋಷನ್? ಇದನ್ನೇ ಸಪ್ರೇಟ್ ಆಗಿ ವ್ಲಾಗ್ ಮಾಡಿ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಆರ್ಮ್ಸ್ ತೋರ್ಸಕ್ಕೋಸ್ಕರ, ಆರ್ಮ್ಸ್ ತೋರ್ಸ. ಇದೇನು ಗೊತ್ತೇನೋ, ತೋಳಲ್ವ ಕಣೋ, ತೊಲೆ ತೊಲೆ. ಓಕೆ, ಕ್ಯಾರಿ ಆನ್. ಏನೋ ಡಿಸ್ಕಷನ್ ನಡೀತಿತ್ತು, ಅದಕ್ಕೆ ಜೊತೆಲಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೆ ನಾನು. ಅಲ್ಲಿ ಪಾಪ ವೆಜಿಟೇರಿಯನ್ ಅವರೆಲ್ಲ ಅಡ್ಗೆ ಮಾಡ್ತಿದ್ದಾರೆ, ನಾನ್ ವೆಜ್ ಅವರೆಲ್ಲ ಈ ಸೈಡ್ ಕೂತಿದೀವಿ. ನನ್ನ ಔಟ್ಫಿಟ್ ಚೆಕ್ ಮಾಡಕ್ ಯಾರು ಇಲ್ಲ ಇಲ್ಲಿ. ನೀನಾ? ಬೇಗ ಬಾ, ಬೇಗ ಬಂದ್ರೆ ನೀನೇ ನನ್ನ ತೋರ್ಸಕ್ ಆಗೋದು. ಇಲ್ಲ ಅಂದ್ರೆ ಸೆಲ್ಫ್ ಬ್ಲಾಗ್ ಮಾಡ್ತಾ ಇದ್ದೀನಿ ಆಗ್ಲಿಂದ. ನಮ್ಮ ಮಮ್ಮಿ ಕರೆಕ್ಟ್ ಆಗಿ ತೋರ್ಸಲ್ಲ. ಇದಕ್ಕೂ ಮುಂಚೆ ಅವರೇ ವಿಡಿಯೋ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಾಟ್ ಬ್ಯಾಡ್. ಕಲ್ಸ್ಕೊಡ್ಬೇಕು ಇವಾಗಿಂದ, ಹೇಗೆ ವ್ಲಾಗ್ ಮಾಡೋದು, ಹೇಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಕೊಡ್ಬೇಕು ನಮ್ಮ ಮಮ್ಮಿ. ನಮ್ಮ ಮಮ್ಮಿ ರೆಡಿ ಆಗಿಲ್ಲ, ನ್ಯಾಚುರಲ್ ಬ್ಯೂಟಿ. ಹುಡುಗರೆಲ್ಲ ಸೇರ್ಕೊಂಡು ಮೊಟ್ಟೆ ಸುಲಿತಾ ಇದ್ರು. ಬಿರಿಯಾನಿ ಬೇರೆ ಐಟಮ್ಸ್ ಎಲ್ಲ ನಾವು ಆರ್ಡರ್ ಕೊಟ್ಟಿದ್ವಿ. ವೆಜ್ ಎಲ್ಲ ಮನೇಲೆ ಮಾಡ್ಕೊಂಡಿದ್ವಿ. ಐ ಗೆಸ್ 3 years ಆದ್ಮೇಲೆ ಮತ್ತೆ ನಾವು ಕರ್ಗ ಇದ್ರಲ್ಲಿ ಹಬ್ಬದಲ್ಲಿ ನಾನ್ ವೆಜ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಜೋರಾಗೆ ಇತ್ತು ಈ ಸಲಿ. ಅಂಡ್ ನಿಕ್ಕಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು. ಇನ್ನೂ ಒಂದಷ್ಟು ಗ್ಯಾಂಗ್ ಇದೆ, ಇನ್ನೂ ಎಷ್ಟೊಂದ್ ಜನ ಬಂದಿಲ್ಲ, ಆಮೇಲೆ ಬರ್ತಾರೆ. ರೂಮ್ ಲಾಕ್ ಮಾಡ್ಕೊಂಡು ಅವರೇ ತಿಂತವ್ರ ಅಂತ. ಕೊಡ್ರು, ಇವತ್ತಾದ್ರೂ ಮೊಟ್ಟೆ ಕೊಡ್ರು ಪ್ಲೀಸ್ ಕಣ್ರು, ಹೊಟ್ಟೆ ಉರಿಸ್ಬೇಡ್ರು. ಇವನ್ ಹೆಸರು ಮೋಹಿತ್ ಅಂತ. ನನ್ನ ತಮ್ಮನ್ಗೆ ಚೈಲ್ಡ್ಹುಡ್ ಫ್ರೆಂಡ್, ಸ್ಕೂಲ್ ಡೇಸ್ ಇಂದಾನು ಫ್ರೆಂಡ್ಸ್ ಇವರು. ನೋಡಿ ಏನೆಲ್ಲ ಕೆಲ್ಸ ಕೊಟ್ಟಿದೀವಿ ನಾವು ಇವ್ರಗಳಿಗೆ ಮಾಡಕ್. ನಾವು ಇವ್ರನ್ನ ಡಾಕ್ಟರ್ ಅಂತ ಸುಮ್ನೆ ರೇಗ್ಸೋದಲ್ಲ. ಆಕ್ಚುಲಿ ಇವರು ಪ್ರೊಫೆಷನಲ್ ಬಂದೆ ಡಾಕ್ಟರ್ ಏನೇ ಇವರು. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಇವರು ಹುಡುಗಿ ಮದ್ವೆ ಆಗೋ ಹುಡುಗಿ ಸಿಕ್ಕಾಬಟ್ಟೆ ಪುಣ್ಯ ಮಾಡಿದ್ದಾರೆ. ಎಲ್ಲಾ ಕೆಲ್ಸಾನು ಗೊತ್ತು, ನೋಡಿ ನೀವೇ ನೋಡಿ. ಸೊ
ಏನೋ ಡಿಸ್ಕಷನ್ ನಡೀತಾ ಇದೆ, ಡಿಸ್ಕಸ್ ಮಾಡ್ತಿದ್ದಾರೆ ನಮ್ಮ ಅಕ್ಕಂದು. ಹೋಗೋಣ ನೋಡೋಣ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ. ಐ ಡೋಂಟ್ ನೋ ವಾಯ್ಸ್ ಪ್ರಾಪರ್ ಆಗಿ ಕೇಳ್ತಿದ್ಯಾ ಇಲ್ಲ ಅಂತ. ಹಲೋ, ಈ ಕಡೆ ಬನ್ನಿ, ಪ್ರಾಪರ್ ಕಾಣಿಸ್ತಿಲ್ಲ. ಹಾ, ಹಲೋ. ಜಾಸ್ತಿ ಬ್ಲಾಗ್ ಅಲ್ಲಿ ಬರಲ್ಲ ಇವರಿಬ್ರು, ಇನ್ ಮುಂದೆ ಬರ್ತಾರೆ. ಅದೇ ಅಮಾವಾಸ್ಯೆ ಪೂರ್ಣಿಮೆಗೆ ಬರ್ತಾರೆ ನೋಡಿ. ಹಾಗೆ ಸ್ವಲ್ಪ ಹರಟೆ ಹೊಡ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹುಡುಗರಿಗೆಲ್ಲ ಊಟ ಬಡಿಸ್ತಾ ಇದ್ವಿ. ಆ್ಯಕ್ಚುಲಿ ನಂದೇ ಯಾರು ಕ್ಯಾಪ್ಚರ್ ಮಾಡಿಲ್ಲ, ನಾನು ಬಡಿಸಿದ್ದೆ. ಏನು ಮಾಡಲಿ, ಯಾರು ವಿಡಿಯೋಗ್ರಾಫರ್ ಇಲ್ಲ ನೋಡಿ, ಎಲ್ಲ ಕುತ್ಕೊಬಿಟ್ಟಿದ್ದಾರೆ ತಿನ್ನೋಕ್ಕೆ. ಲೇಡೀಸ್ ಎಲ್ಲ ಆಮೇಲೆ ಊಟ ಮಾಡೋದು. ಸೊ ನೋಡಿ, ಬಿರಿಯಾನಿ, ಕಬಾಬ್, ಚಿಕನ್ ಗ್ರೇವಿ, ಮೊಟ್ಟೆ, ಆಮೇಲೆ ಇನ್ನೂ ಏನೇನೋ ಇತ್ತಪ್ಪ. ಇನ್ನೂ ಹುಡುಗರು ತುಂಬ ಜನ ಬರೋದಿದೆ. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಈಗ ಮಧ್ಯಾಹ್ನ ಹಾಗೆ ಆನೆ ಬರುತ್ತೆ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ವೇಟಿಂಗ್. ಮಳೆ ಬಂದಿತ್ತಪ್ಪ, ಸಿಕ್ಕಾಪಟ್ಟೆ ಮಳೆ ಬಂದು ನಿಂತಿತ್ತು. ಆನೆ ಬರೋ ಟೈಮಲ್ಲಿ ಮಳೆ ಏನಿರಲಿಲ್ಲ, ಹಾಗೆ ಎಲ್ಲ ಕಾಯ್ಕೊಂಡು ನಿಂತಿದ್ವಿ. ಆ್ಯಕ್ಚುಲಿ ಬೇಗ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ ಆನೆ. ಇವು ಲಾಸ್ಟ್ ಟೈಮ್ ಸಾಯಂಕಾಲ ಬಂದಿತ್ತಲ್ವಾ, ನೋಡಿ ನಮ್ಮ ಲಗ್ಗಿ ಹೆದರ್ಕೊಂಡು ಕುತ್ಕೊಬಿಟ್ಟಿದ್ದಾನೆ ಚೇರ್ ಕೆಳಗಡೆ. ಬಿಕಾಸ್ ಟಮಟೆ ಸೌಂಡು, ಪಟಾಕಿ ಸೌಂಡಿಗೆಲ್ಲ ಭಯ ಪಟ್ಕೊಂಡಿದ್ದ. ಕರ್ಗ ಪಾರ್ಟ್ 1 ನಿಮಗೆ ಕಂಪ್ಲೀಟ್ ಅಂಬಾರಿ ವಿಡಿಯೋ, ಕರ್ಗ ರಿಲೇಟೆಡ್ ವಿಡಿಯೋ ಎಲ್ಲ ಸಿಗುತ್ತೆ, ಹೋಗಿ ನೋಡ್ಕೊಬನ್ನಿ. ಈಗ ನೋಡಿ ಎಷ್ಟು ಪೊಲೀಸ್ ಸೆಕ್ಯೂರಿಟಿ ಇದೆ ಅನ್ನೋದು, ಎಷ್ಟು ಚೆನ್ನಾಗಿದೆ ಅಲ್ಲ ಇವೆಲ್ಲ ನೋಡೋಕ್ಕೆ. ಮನೆ ಕಳಿಸಿದ ಟ್ರಸ್ಟಿಗಳು ಹಾಗೆ ಪೊಲೀಸು ಸಪೋರ್ಟ್ ಇಲ್ದಿರ ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ಲ ನೀಟಾಗಿ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಎಲ್ಲ ಹೊರಟಿದ್ದಾರೆ. ಬಾಯ್. ಒಬ್ರದ್ದು ಪ್ರೇಯರ್ ಮುಗೀತು, ಇನ್ನೊಬ್ರು ಪ್ರೇಯರ್ ಸ್ಟಾರ್ಟ್ ಆಯ್ತು. ಓಕೆ ಬಾಯ್. ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಯಾವ ಹಬ್ಬ ಬರುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಹಬ್ಬ ಬರುತ್ತೆ, ಅವಾಗ ಎಲ್ಲರೂ ಬರ್ತಾರೆ ಶಾಪಿಂಗ್. ನನ್ನ ತಮ್ಮ ಆಚೆನೆ ಬರ್ತಾ ಇರಲಿಲ್ಲ, ಬಿಕಾಸ್ ಫ್ರೆಂಡ್ಸ್ ಇದ್ರು ಒಳಗಡೆ. ಸೊ ಅದರಿಂದ ಅವ್ರ ಜೊತೆನೇ ಇರ್ತಿದ್ದ. ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ರು ಫ್ರೆಂಡ್ಸು. ಸೊ ಎಲ್ಲ ಇವಾಗ ಹೊರಡ್ತಿದ್ದಾರೆ. ಒಂದಷ್ಟು ಫೋಟೋಸು, ಸೆಲ್ಫಿಗಳು ಹಿಡ್ಕೊಂಡು ಅವರು ಹೊರಟ್ರು. ನನಗೆ ನಮ್ಮ ಅಕ್ಕಂದ್ರೆ ಫೇವ್ರೇಟು. ಅವರಿಬ್ರು ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ಲ ಜಿಮ್ ಫ್ರೆಂಡ್ಸು ಇವರೆಲ್ಲ ಬಂದಿದ್ದಾರೆ ಊಟಕ್ಕೆ. ಸಾಯಂಕಾಲ ಆಗಿತ್ತು. ಸೊ ಎಲ್ಲ ಹುಡುಗರೇ ಬಡಿಸ್ತಾ ಇದ್ದಾರೆ, ಅವ್ರದ್ದೇ ಡ್ಯೂಟಿ. ನಾನ್ ವೆಜ್ ಅಂದರೆ ಅವರೇ ಸಕ್ಕತ್ತಾಗಿ ಬಡಿಸ್ತಾರೆ ನೋಡಿ. ಇವನಿಗೆ ನಾಚಿಕೆ ಜಾಸ್ತಿ, ಕ್ಯಾಮ್ರಾ ಮುಖನೇ ತೋರಿಸಲ್ಲ ಅಂತಾನೆ. ಇಲ್ಲ, ಇನ್ನಿಗೂ ಕೂರಿಸ್ಬಿಡ್ಬೇಕು. ಈ ಸೈಡ್ ಕಾರ್ನರಲ್ಲಿ ನನ್ನ ತಮ್ಮ ಕೂತಿರೋದು. ಅವನು ವೆಜ್ ಆಗ್ಬಿಟ್ಟಿದ್ದಾನೆ ಸದ್ಯಕ್ಕೆ, ಅವನು ತಿಂದು ಮುಗೀತು. ಇವರೆಲ್ಲ ನಾನ್ ವೆಜ್ಜು. ಹುಡುಗರು ಅಂದಮೇಲೆ ಬಿಡ್ತಾರ, ತಿನ್ನು ಅಂದರೆ ಅವ್ರು ತಿಂತಾನೇ ಇಲ್ಲ. ತುಂಬ ನಾಚಿಕೆ ಪಟ್ಕೋತಿದ್ದಾರೆ. ಹೊಸ ಗಂಡು ಏನು ಮೀನಾಗೆ ಅವ್ರ ಹಸ್ಬೆಂಡ್ ಫುಲ್ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ನಿಜ, ಮೀನಾ ಸಕ್ಕದಾಗಿ ನಾನ್ ವೆಜ್ ಅಡುಗೆ ಮಾಡ್ತಾಳೆ ನೋಡಿ. ಹಿಂಗೆ ನಾಚ್ಕೋತಿದ್ದಾರೆ. ಹೆಸರು ನೇಮ್ ಏನು ಪರಿಚಯ ಮಾಡಿಸ್ಕೊಡ್ತಿಲ್ಲ ನಂಗೆ ಅವ್ರೆಲ್ಲರಿಗೂ ಗೊತ್ತು. ನಿಮ್ದೇನ್ ಹೇಳು? ನಿಂದೇನು ಹೇಳು. ಸೊ ಐ ಗೆಸ್ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು, ಬಟ್ ಎಂಗೇಜ್ಮೆಂಟ್ ಬ್ಲಾಗ್ ಇನ್ನೂ ಹಾಕಿಲ್ಲ. ಅತಿ ಶೀಘ್ರದಲ್ಲ ಇಲ್ಲ ಇದೆಲ್ಲ ಸುಳ್ಳು. ಇಲ್ಲ ಸುಳ್ಳು. ಓಕೆ ಬಾಯ್. ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.